ಹಸಿರು ಕ್ರಾಂತಿ ಸಂಘವನ್ನು ಉದ್ದೇಶಿಸಿ ಸನ್ಮಾನ್ಯ ಶ್ರೀ ಆನಂದ್ ಲಕ್ಷ್ಮಣ್ ದೊಡ್ಡಮನಿ ಅವರು ಬದಾಮಿ ತಾಲೂಕು ಕೆಪಿಸಿಸಿ ಅಧ್ಯಕ್ಷರು ಒಂದೆರಡು ಮಾತು ಹೇಳ್ಬೇಕಂತ ಕರ್ನಾಟಕ ರಾಜ್ಯ ಹಸಿರು ಕ್ರಾಂತಿ ಸಂಘದ ವತಿಯಿಂದ ಇವತ್ತು ಏನು ನೀವು ಎಲ್ಲರೂ ನನ್ನ ಕರೆಸಿ ನನಗೇನು ಸನ್ಮಾನ ಮಾಡಿದ್ರಿ, ಈ ಸನ್ಮಾನ ಎಲ್ಲರಿಗೂ ಮಾಡಿದ್ದಕ್ಕೆ ನನ್ನ ಅನಂತ ಪ್ರೀತಿಯಿಂದ ನಮಸ್ಕರಿಸುತ್ತೇನೆ. ಅದೇ ರೀತಿಯಾಗಿ ಏನು ನಮ್ಮ ಜನಪ್ರಿಯ ಶಾಸಕರಾದಂಥ ದೇವಶೇನ್ ಚಿಮನಕಟ್ಟಿ ಸಾಹೇಬರು ಇವತ್ತು ನನ್ನ ಒಂದು ಬದಾಮಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನನ್ನಾಗಿ ಮಾಡಿದ್ದಾರೆ. ಒಬ್ಬ ಈ ತಾಲೂಕಿನೊಳಗ ನನ್ನ ಒಬ್ಬ ದಲಿತ ಸಮಾಜದ ಅನ್ನೋದು ಗೊತ್ತಿತ್ತು. ಇವತ್ತ ಪಕ್ಷ ಇವತ್ತು ಏನು ನನ್ನ ಕೆಲಸವನ್ನ ಮೆಚ್ಚಿ ಇವತ್ತು ನನ್ನ ತಾಲೂಕಿನ ಅಧ್ಯಕ್ಷ ಮಾಡಿದ್ದಾರೆ. ಮೊದಲು ನನ್ನ ಶಾಸಕರಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತೇನೆ. ಯಾಕಂದ್ರೆ ಇವತ್ತ ದೊಡ್ಡ ಸಾಹೇಬರು ಡಿ ಚಿಮನಕಟ್ಟಿ ಸಾಹೇಬರು ಆದ್ರೂ ಎಲ್ಲ ಈ ಪಕ್ಷದೊಳಗ ಎಲ್ಲಾ ಸಮಾಜದವ್ರಿಗೂ ಎಲ್ಲ ಒಂದೇ ರೀತಿಯಿಂದ ನೋಡ್ಕೊಂತ ಬಂದಿದ್ದಾರ. ಹೀಗಾಗಿ ಅದೇ ರೀತಿಯಾಗಿ ಅವರ ಒಂದು ಇದ್ರೊಳಗ ಈ ನಮ್ಮ ಶಾಸಕರು ಅವರು ಪುತ್ರರಾದ ದೇವಶೇನ್ ಚಿಮನಕಟ್ಟಿ ಸಹಿತ ಅವರು ಆತರ ಇವತ್ತ ಎಲ್ಲಾ ಸಮಾಜದವ್ರನ್ನು ಒಟ್ಟಿಗೆ ತಗೊಂಡು ಹೋಗೋ ಕೆಲಸವನ್ನು ಮಾಡ್ತಾರೆ. ಇವತ್ತೇನು ನನಗೆ ಏನ್ ಜವಾಬ್ದಾರಿ ಕೊಟ್ಟಾರ, ಇವತ್ತು ಎಲ್ಲಾ ಸಮಾಜದವ್ರು ನಾನು ಒಂದುಗೂಡಿಸಿ ಈ ಪಕ್ಷ ಸಂಘಟನೆಯನ್ನ ನಾನು ತಗೊಂಡು ಹೋಗ್ತೀನಿ. ಮುಂದಿನ ದಿನಗಳಲ್ಲಿ ಈ ಪಕ್ಷ ಸಂಘಟನೆ ಹೆಚ್ಚು ಬಲವತ್ತಗೊಳಿಸಲಿಕ್ಕೆ ದುಡಿತೀವಿ. ಮತ್ತು ಏನು ಇವತ್ತ ನನ್ನ ರೈತ ಸಂಘಟನೆದವರು ಏನು ನನಗೆ ಹೇಳಿದ್ರಿ ಅದರ ಪ್ರಕಾರವಾಗಿ ಏನು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಇವತ್ತ ಬಡವರ ಪರವಾಗಿರುವಂತ ಪಕ್ಷ, ರೈತರ ಪರವಾಗಿರುವಂತ ಪಕ್ಷ, ಎಲ್ಲಾ ಸಮಾಜದವರನ್ನು ಒಟ್ಟಿಗೆ ಒಯ್ಯುವಂತ ಪಕ್ಷ. ಹಿಂದ ಡಿ ಚಿಮನಕಟ್ಟಿ ಸಾಹೇಬರು ನೀರಾವರಿ ಮಂತ್ರಿ ಇದ್ದಾಗ ನಮ್ಮ ತಾಲೂಕಿನಲ್ಲಿ ಸಾಕಷ್ಟು ಇವತ್ತು ನೀರಾವರಿ ಯೋಜನೆಗಳನ್ನು ತಂದಿದ್ದಾರೆ, ಕೆಲಸ ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರ ಪುತ್ರರು ಇವತ್ತು ಸಾಕಷ್ಟು ಎಲ್ಲಾ ಸಮಾಜದವರನ್ನು ಒಂದುಗೂಡಿಸಿಕೊಂಡು ಎಲ್ಲ ಒಂದು ಇವತ್ತ ಕೆಲಸವನ್ನು ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಏನು ರೈತ ಸಂಘಟನೆ ರೈತರಿಗೆ ಸಿಗಬೇಕಾದಂತ ಸವಲತ್ತುಗಳು ಅವ್ರಿಗೆ ದೊರಕಿಸಿಕೊಡಲ್ಲಿ ಯಶಸ್ವಿ ಆಗ್ತಾರ, ಕೆಲಸ ಮಾಡ್ತಾರ ರೈತರ ಪರವಾಗಿ. ಮತ್ತು ಹಲವಾರು ಯೋಜನೆಗಳನ್ನ ಇವತ್ತು ಈಗಾಗಲೇ ಯೋಜನೆ ತರಬೇಕಂತ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಾರ. ಅವನು ಮುಂದಿನ ದಿನಗಳಲ್ಲಿ ತರ್ತಾರ, ಸಾಕಷ್ಟು ಕೆಲಸ ಮಾಡ್ತಾರ. ಏನು ರೈತ ಸಂಘಟನೆಯವರು ನಾನು ಕರೆದು ಇವತ್ತ ಪ್ರೀತಿಯನ್ನು ಸನ್ಮಾನ ಮಾಡಿದ್ರಿ. ಇನ್ನೂ ನಿಮ್ಮ ಸಂಘಟನೆ ಹೆಚ್ಚಿಗೆ ಬೆಳೀಲಿ, ರೈತರ ಪರವಾಗಿ ನಿಂತು ನೀವು ಕೆಲಸ ಮಾಡ್ಲಿ ಅಂತ ಹೇಳಿ ನಾನು ಒಂದು 2 ಮಾತು ಮುಗಿಸುತ್ತೇನೆ.